ದರೋಡೆ ಗ್ಯಾಂಗ್ ಒಂದು ಮನೆಗೆ ನುಗ್ಗಿತ್ತು. ಮಾಸ್ಕ್ ಹಾಕೊಂಡು ಕೈಯಲ್ಲಿ ಮಚ್ಚನ್ನ ಹಿಡ್ಕೊಂಡು ಅವರು ಹೋಗಿದ್ದಂತಹ ಗ್ಯಾಂಗ್ಗೆ ಇಲ್ಲೊಬ್ಬ ಮಹಿಳೆ ಚಳಿಯನ್ನ ಬಿಡಿಸಿದ್ರು. ಮಧ್ಯರಾತ್ರಿ ನುಗ್ಗಿ ಚಿನ್ನದ ಸರ ಕದ್ದೊಯ್ದಿದ್ರು ಕಳ್ಳರು. ಇನ್ನ 2 ತಿಂಗಳ ಹಿಂದೆ ನಡೆದಂತಹ ದರೋಡೆ ಕಥೆಯನ್ನ ಮಹಿಳೆ ಬಿಚ್ಚಿಟ್ಟಿದ್ದಾರೆ. ಇದರ ವಿವರ ಇಲ್ಲಿದೆ. ಕತ್ತಿ ಹಿಡಿದು ಮನೆಗೆ ನುಗ್ಗಿದ ದರೋಡೆ ಗ್ಯಾಂಗ್ ಹಿಮ್ಮೆಟ್ಟಿಸಿದ ಹೋರಾಟದಲ್ಲಿ ಮಹಿಳೆ ಕೈಗೆ ಕೊರಳಿಗೆ ಗಾಯ. ಸುತ್ತಲೂ ಅಡಿಕೆ ತೋಟ, ಸುಮಾರು ಅರ್ಧ ಎಕರೆ ಪ್ರದೇಶದಲ್ಲಿ ಮನೆ, ಕಾರ್ ಶೆಡ್, ಅಡಿಕೆ ಮನೆ ನೋಡಿದ್ರೆ ಗೊತ್ತಾಗುತ್ತೆ ಅದೊಂದು ಸ್ಥಿತಿವಂತರ ಮನೆ ಅಂತ. ಇದರ ಜೊತೆ ಸಿಸಿಟಿವಿ ದೃಶ್ಯ ನೋಡಿ, ಮಾಸ್ಕ್ ಹಾಕೊಂಡು ಖದೀಮರು ಹೇಗೆ ಕಳ್ಳ ಹೆಜ್ಜೆ ಹಾಕ್ತಿದ್ದಾರೆ ಅಂತ. ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಚೊರಡೋಣಿ ಕ್ಯಾಂಪ್ನಲ್ಲಿ ನಡೆದ ದರೋಡೆ ದೃಶ್ಯ. ಆಗಸ್ಟ್ 14, 2025 ಅಂದು ನಡೆದ ದರೋಡೆ ಸುದ್ದಿ ಕೇಳಿ ಇಡೀ ಅಡಿಕೆ ನಾಡೆ ಬೆಚ್ಚಿ ಬಿದ್ದಿತ್ತು. ಇದಕ್ಕಿದ್ದಂತೆ ಮಚ್ಚು ಹಿಡಿದು ಮನೆಗೆ ಮುಸುಕುಧಾರಿಗಳು ನುಗ್ಗಿದ್ರು. ಕಪ್ಪು ಮಾಸ್ಕ್, ಅಡಿಕೆ ಸುಲಿಯುವ ಕತ್ತಿ ಹಿಡಿದು ಚಿರಡೋಣಿ ಗ್ರಾಮದ ಸುಮಲತಾ ನೂರ ಮನೆಗೆ ನುಗ್ಗಿದ್ರು. ಆಗ ಮನೆಯಲ್ಲಿ ಸುಮಲತಾ ಹಾಗೂ ವೃದ್ಧೆ ವೀರಯ್ಯಮ್ಮ ಇದ್ರು. ಹಿಂದಿನ ಬಾಗಿಲಿನಿಂದ ನುಗ್ಗಿದ ದರೋಡೆಕೋರರು ಮಹಿಳೆಯರನ್ನ ಎದುರಿಸೋಕೆ ಮುಂದಾದ್ರು. ಆದ್ರೆ ಯಾವುದಕ್ಕೂ ಹೆದರದೆ ದರೋಡೆಕೋರರ ಜೊತೆ ಹೋರಾಡಿದ ಸುಮಲತಾ ಹಿಮ್ಮೆಟ್ಟಿಸುವ ಪ್ರಯತ್ನವನ್ನ ಮಾಡಿದ್ರು. ಕೆಲ ಹೊತ್ತಿನ ತನಕ ದರೋಡೆಕೋರರ ಜೊತೆ ಸೆಣಸಾಡಿದ್ರು. ಈ ವೇಳೆ ಮಹಿಳೆಯ ಕೈಗೆ ಕೊರಳಿಗೆ ಗಾಯವಾಗಿತ್ತು. ಈ ಮಧ್ಯೆ ದರೋಡೆಕೋರರು ವೃದ್ಧೆಯ ಬಳಿ ಇದ್ದ ಚಿನ್ನದ ಸರವನ್ನ ಕಸಿದುಕೊಂಡು ಪರಾರಿಯಾಗಿದ್ರು. ಗೋಡೆ ಮರೆಯಲ್ಲಿ ಅವ್ನು ನಿಂತಿದ್ದ, ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ದೊಡ್ಡದು ಅಡಿಕೆ ಸುಲಿಯೋ ಕತ್ತಿ ಹಿಡ್ಕೊಂಡು ಉದ್ದಕ್ಕಿರೋನು ಅಜ್ಜಿನ ದಬ್ಕೊಂಡು ಬಂದ್ಬಿಟ್ಟ ಸರ್. ಅಜ್ಜಿ ಚೇರ್ ಹತ್ರ ಬಿದ್ಬಿಟ್ರು. ಆ ಕತ್ತಿ ಹಿಂಗೆ ಎತ್ತಿದ್ನಲ್ಲ, ಕತ್ತಿ ಎತ್ತಿದ ತಕ್ಷಣ ನಂಗೆ ಕತ್ತಿ ಹಿಡ್ಕೊಂಡ್ಬಿಟ್ಟೆ ಸರ್, ಬಿಡ್ಲಿಲ್ಲ. ಸೊ ಹಾಗಾಗಿ ಆ ಕತ್ತಿ ಹಿಡ್ಕೊಂಡೇ ಬಿದ್ದಿದ್ದೀನಿ ಸರ್, ಕತ್ತಿ ಬಿಟ್ಟೇ ಇಲ್ಲ ನಾನು. ನನ್ನ ಕೊರಳಲ್ಲಿ ಚೈನು ಎಳ್ದಿದ್ದಾನೆ ಸರ್. ಅವನು ಎಳೆದ ಮೇಲೂ ಕೂಡ ಕತ್ತಿ ಎಳ್ಕೊಳಕ್ ಟ್ರೈ ಮಾಡ್ದ, ಬಟ್ ನಾನು ಬಿಟ್ಟಿಲ್ಲ. ಬಿಡದೆ ಇರೋ ಕಾರಣ ಕತ್ತಿ ನನ್ನ ಕೈಯಲ್ಲೇ ಬಿಟ್ಟು ನೆಕ್ಸ್ಟ್ ಅಜ್ಜಿ ಬಿದ್ದಿದಾರಲ್ಲ ಸರ್, ಅವ್ರ ಕೊರಳಲ್ಲಿರೋ ಚೈನ್ ಹಿಂಗೆ ಮೇಲಿಂದಾನೇ ತಗೊಂಡಿದ್ದ. ನಾನು ಕತ್ತಿ ಹಿಡ್ಕೊಂಡು ಹಿಂದೆ ಹೋದೆ, ಬಟ್ ಅವ್ನು ಸಿಗ್ಲಿಲ್ಲ ಸರ್. ಅಲ್ಲೇ ಮೆಟ್ಲತ್ತ ಅವ್ನು ಓಡೋಗ್ಬಿಟ್ಟ. ಮಚ್ಚಿಡ್ಕೊಂಡು ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿದ ಸರ್. ಅಟ್ಯಾಕ್ ಮಾಡಿದಾಗ ಹಿಂಗೆ ಕತ್ತಿಯಿಂದ ಹೊಡೆಯಕ್ಕೆ ಹೋಗಿದ್ದಾನೆ ಸರ್. ಮನೆಯವರು ಕತ್ತಿ ಹಿಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಬಲಗೈಲಿ ಹಿಡ್ಕೊಂಡಿದ್ದಾರೆ. ಕತ್ತಿ ಬಿಡಲೇ ಇಲ್ಲ ಸರ್. ನಮ್ಮ ಮನೆಯವ್ರು ಬಿಡ್ಲಿಲ್ದಾಗ ಅವನೇನು ಮಾಡಿದ್ದಾನೆ, ಚೂರಿ ಒಗೆದ್ಬಿಟ್ಟು ಮಾಂಗಲ್ಯ ಸರ ಕಿತ್ಕೊಂಡು ಅಮ್ಮಾರನ್ನ ದೂಕಿ ಅಮ್ಮಾರ್ದು ಮಾಂಗಲ್ಯ ಸರ ಕಿತ್ಕೊಂಡು ಓಡೋಗ್ಬಿಟ್ಟು. ದರೋಡೆ ಸಂಬಂಧ ಬಸವಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬಸವಪಟ್ಟಣ ಠಾಣೆಯ ಪೊಲೀಸರು ತನಿಖೆ ಆರಂಭಿಸಿದ್ರು. ಇದೀಗ ಚಿರಡೋಣಿ ಗ್ರಾಮದ ಶಿವಮೂರ್ತಿ, ರಮೇಶ್ ಹಾಗೂ ರುದ್ರೇಶ್ ಅನ್ನೋರನ್ನ ಬಂಧಿಸಲಾಗಿದೆ. ಬಂಧಿತರ ಮೇಲೆ ಹಲವು ದರೋಡೆ ಪ್ರಕರಣಗಳು ಇವೆ. ಬಂಧಿತರು ಏಪ್ರಿಲ್ 27ರಂದು ಚಿರಡೋಣಿ ಕ್ಯಾಂಪ್ನಲ್ಲಿ ಮನೆಯ ಬೀಗವನ್ನ ಒಡೆದು ಒಳನುಗ್ಗಿ ಬೆಳ್ಳಿ, ಬಂಗಾರ ಹಾಗೂ ಹಣ ದೋಚಿ ಪರಾರಿಯಾಗಿದ್ರು. ಸದ್ಯ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಒಬ್ಬ ವೃದ್ಧೆ ಮತ್ತೆ ಮಹಿಳೆ ಇದ್ದ ಸಮಯದಲ್ಲಿ 2 ಚಿನ್ನದ ಸರಗಳನ್ನ ಅವ್ರಿಗೆ ಹೆದರಿಸಿ ಕಿತ್ಕೊಂಡು ಹೋಗಿರ್ತಾರೆ. ಈ ಪ್ರಕರಣದಲ್ಲಿ ನಾವು ಶಿವಮೂರ್ತಿ, ರುದ್ರೇಶ ಮತ್ತೆ ರಮೇಶ ಅಂತ ಹೇಳಿ ಅವರಷ್ಟು ಜನ ಚಿರಡೋಣಿ ಗ್ರಾಮದವರೇ ಆಗಿದ್ದಾರೆ. ಅವ್ರಿಗೆ ಬಂಧಿಸಿದ್ದೇವೆ. ಇವರು ಇದು ಒಂದು ಪ್ರಕರಣದಲ್ಲಿ ಅಲ್ಲ, 2 ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ದಾರೆ. ಇವರು ಅಲ್ಲೇ ಫಿರ್ಯಾದಿಯ ಮನೆ ಏನಿದೆ ಅಲ್ಲೇ ನಿಯರ್ ಬೈ ಹಾರ್ಡ್ಲಿ 300-400 ಮೀಟರ್ಸ್ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇವ್ರದ್ದು ಮೂವ್ಮೆಂಟು ಇದು ಎಲ್ಲ ನೋಡ್ಕೊಂಡಿರೋದ್ರಿಂದ ಈ ತರ ಮಾಡಿದ್ದಾಗಿ ನಮಗೆ ತಿಳಿದು ಬಂದಿದೆ. ಈಗಾಗಲೇ 3 ಜನನ್ನ ಅರೆಸ್ಟ್ ಮಾಡಿದ್ದೇವೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ್ದ ಒಂದು ಮಚ್ಚು ಹಾಗೂ 12.28 ಲಕ್ಷ ಬೆಲೆ ಬಾಳುವ 2 ಮಾಂಗಲ್ಯ ಸರ, ಓಲೆ ಮತ್ತು ಬೆಳ್ಳಿಯ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಇಂತಹ ಘಟನೆಗಳು ಹೆಚ್ಚಾಗ್ತಿವೆ. ಚನ್ನಗಿರಿಯ ಕಾಕನೂರಿನಲ್ಲಿಯೂ ದರೋಡೆ ನಡೆದಿತ್ತು. ಪೊಲೀಸರು ಸದ್ಯ ಎಚ್ಚೆತ್ತುಕೊಳ್ಳಬೇಕಿದೆ. ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.